ಪರಮೇಶ್ವರನ ಅನುಗ್ರಹದಿಂದ ನನ್ನ ಮಿತ್ರ ಪ್ರಶಾಂತನ ಹರಿಕೆಯಂತೆ ಇಂದು ನಾನು ಪಶುವೈದ್ಯ ಅಧಿಕಾರಿಯಾದೆ. ಈ ಸಂತೋಷವಾದ ಸುದ್ದಿಯನ್ನ ನನ್ನ ಗೆಳೆಯ ಪ್ರಶಾಂತನಿಗೂ ಮತ್ತು ನನ್ನೊಲಿಮೆಯ ಭೂಮಿಕಾಗೂ ಆದಷ್ಟು ಬೇಗ ತಿಳಿಸಬೇಕು. ನಾನು ಯಾರಂತ ಹೇಳಿ ಪಶು ವೈದ್ಯಾಧಿಕಾರಿಗಳೇ? ಈ ಏಕಾಂತದ ಸ್ಥಳದಲ್ಲಿ ನನ್ನ ಮೈ ಮುಟ್ಟಬೇಕಾದ್ರೆ ಅದು ನನ್ನ ಒಲಿಮೆಯ ಭೂಮಿಕಳಿರ್ಬೇಕಲ್ವೇ? ಹೌದು ಭೂಮಿಕಾ, ನಾನು ಪಶುವೈದ್ಯಾಧಿಕಾರಿಯಾದ ಯಾರು ತಿಳಿಸಿದ್ರು? ಭೂಮಿ ಆಕಾಶದಷ್ಟು ದೂರವಿದ್ದ ಈ ನಮ್ಮ ಹೃದಯಗಳನ್ನು ಒಂದುಗೂಡಿಸಿದ ಪ್ರಶಾಂತ ತಿಳಿಸಿದರು ಈ ಸಿಹಿ ಸುದ್ದಿಯನ್ನು. ಈ ಸಿಹಿ ಸುದ್ದಿಯನ್ನು ಕೇಳಿ ಸಂತೋಷದಿಂದ ಓಡಿ ಓಡಿ ಬರಬೇಕಾದರೆ ಮತ್ತೊಂದು ಸಿಹಿ ಸುದ್ದಿ ತಿಳಿಯಿತು. ಮತ್ತೊಂದು ಸಿಹಿ ಸುದ್ದಿ ತಿಳಿಯುತ್ತೆ. ಅದ್ಯಾವ ಸುದ್ದಿ? ಮೊದಲ ಭೇಟಿಯಲ್ಲೇ ಆತುರ ಪಟ್ಟು ನಾವು ಮಾಡಿದ ತಪ್ಪಿಗೆ ಈಗ ನನ್ನ ಉದರದಲ್ಲಿ ನಿಮ್ಮ ಪ್ರೇಮದ ಬಳ್ಳಿ ಬೆಳೀತಾ ಇದೆ. ಅಂದ್ರೆ ನಾನು ಮದುವೆಗೆ ಮುಂಚೆನೆ ತಂದೆ ಆಗುತ್ತಿದ್ದೇನೆ. ಇದೆಂತಹ ಸಿಹಿ ಸುದ್ದಿ! ನಿಮಗೇನೋ ಸಂತೋಷವಾಗ್ತಿದೆ, ಆದ್ರೆ ನನಗೆ ಪ್ರಾಣ ಸಂಕಟವಾಗ್ತಿದೆ. ಭೂಮಿಕಾ, ನಿನಗೆ ಯಾಕೆ ಪ್ರಾಣ ಸಂಕಟವಾಗ್ತಾ ಇದೆ? ಅಲ್ಲ, ನಾನು ಪ್ರೀತಿ ಪ್ರೇಮ ಮಾಡಿ ನಿನ್ನ ಮಧ್ಯದಲ್ಲೇ ಬಿಟ್ಟು ಹೋಗ್ತೀನಿ ಎಂಬ ಭಯವೇ? ಪ್ರಿಯೆ, ಕ್ಷಣಕಾಲದ ಕಾಮಭೋಗಕ್ಕೆ ಬಲಿ ಮಾಡುವಂಥ ತುಚ್ಛ ಪುರುಷರಂತ ನನ್ನನ್ನು ಕಾಣಬೇಡ ಭೂಮಿಕಾ. ಕನಸು ಮನಸ್ಸಿನಲ್ಲಿಯೂ ನೀನೇ ನನ್ನ ಸತಿ, ನಾನೇ. ಆ ನಂಬಿಕೆ ನನಗಿದೆ, ಆದ್ರೆ ಈ ವಿಷಯ ನಮ್ಮ ಅಣ್ಣನಿಗೆ ಹೇಗೆ ತಿಳಿಸುವುದೆಂದು ನನಗೆ ತುಂಬಾ ಭಯ ಆಗ್ತಾ ಇದೆ. ಹೌದು ಭೂಮಿಕಾ, ಮಾತಿಗೆ ಮೊದಲಿಗೆ ಸಿಟ್ಟಿಗೇಳುವ ನಿನ್ನ ಅಣ್ಣನಿಗೆ ತಿಳಿಸ್ಬೇಕಂದ್ರೆ ನನಗೂ ಕೂಡ ತುಂಬಾ ಭಯವಾಗ್ತಾ ಇದೆ. ಹಾಗಾದ್ರೆ ಈಗೇನ್ ಮಾಡೋದು? ಭೂಮಿಕಾ, ಏನೂ ಇಲ್ಲ, ಹೆದರಬೇಡ. ನಮ್ಮಿಬ್ಬರನ್ನ ಒಂದುಗೂಡಿಸಿದ ಆ ಪ್ರಶಾಂತನ ಮುಖಾಂತರ ನಿಮ್ಮ ಅಣ್ಣನಿಗೆ ತಿಳಿಸಿ ನಾವಿಬ್ಬರು ಮದುವೆ ಆಗೋಣ. ಹೌದು, ಈ ಕಾರ್ಯ ಪ್ರಶಾಂತ ಮಾಡಿ ಮುಗಿಸಿದರೆ ನಮ್ಮ ಅಣ್ಣನ ಕೋಪದಿಂದ ನಾವು ಪಾರಾಗಬಹುದು. ಇಲ್ಲದಿದ್ರೆ ದೊಡ್ಡ ರಾಧಾಂತವೇ ಆಗ್ತಿದೆ ಅಂತ ಭಯ ಪಡ್ತಾ ಇದೆಯಾ? ಅದಕ್ಕೆ ನಾನು ಆಸ್ಪದ ಕೊಡಲಾರೆ. ನಿನ್ನಿಚ್ಛೆಯಂತೆ ನಿನ್ನೆ ಕೊರಳಿಗೆ ಮಾಂಗಲ್ಯ ಕಟ್ಟಿ ನನ್ನ ಮನ ತುಂಬಿಸಿಕೊಳ್ಳುತ್ತೇನೆ. ಸರಿ, ಈ ನಿಮ್ಮ ವಿಶಾಲವಾದ ಹೃದಯಕ್ಕೆ ನಾನು ತುಂಬಾ ಮನಸೊತ್ತು ಹೋಗಿದ್ದೇನೆ. ಅಷ್ಟೇ ಅಲ್ಲ, ಈ ನಿಮ್ಮ ವಿಶಾಲ ಹೃದಯದಿಂದ ಬಂದ ಈ ಮಾತುಗಳಿಗೆ ನಾನು ತುಂಬಾ ಧನ್ಯಳು. ನಿಮ್ಮನ್ನು ಪಡೆಯಬೇಕಾದ್ರೆ ನನ್ನ ಜನ್ಮ ಸಾರ್ಥಕವಾಯಿತು. ಹಾಗಾದ್ರೆ ಈ ಏಕಾಂತದ ಸ್ಥಳದಲ್ಲಿ ನಲಿದು ಬಾ ನಾಟ್ಯಮಯೂರಿ. ಆಯ್ತು, ನಿಮ್ ಇಷ್ಟದಂತೆ ಆಗ್ಲಿ, ಬನ್ನಿ. ಯಾರೋ ಇವಳು ಚೆಲುವೆ ಚೆಲುವೆ ನನ್ನ ಕಣ್ಣೆ ಬಿತ್ತು. ಇವಳಂದರೆ ಸಾಟಿ ಸ್ವಾತಿ ಮುತ್ತು.
ಸೋನಿರುವ ಮನೆಯಲ್ಲಿ ಹೃದಯ ತುಂಬಿ ಅರಳುವುದು ಹೃದಯ ತುಂಬೋ ಮನೆಯಲ್ಲಿ ಪ್ರೀತಿ ನಿಂತು ಆಡುವುದು ಈ ಪ್ರೀತಿ ನಿಲ್ಲು ಎಲ್ಲ ಕಡೆಯೂ ನಗೆಯು ಹರಿಯುವುದನ್ನು